ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತೇನಪ್ಪ ಈಕಿ ಮಸಾಲೆ ಪದಾರ್ಥನ ಎಲ್ಲ ತೋರ್ಸತ್ತಾಳ ಅಂಥೇಳಿ ನಿಮ್ಗೆ ಅನ್ನಿಸ್ಬೋದು. ಇದೇನಂತಂದ್ರೆ ಉತ್ತರ ಕರ್ನಾಟಕದ ಸೈಡ ಏನು ಮಾಡ್ತಾರಂತಂದ್ರೆ ಇಡೀ ವರ್ಷಕ್ಕಾಗುವಷ್ಟು ಮಸಾಲ ಖಾರನ ಮಾಡಿ ಕಲಬರ್ನಿ ಒಳಗೆ ಸ್ಟೋರ್ ಮಾಡಿ, ದೊಡ್ಡ ಕಲಬರ್ನಿ ಇರುತ್ತಲ್ಲ ಅದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ಒಂದು ವರ್ಷ ನಿಚಿಂದಿ ಎಲ್ಲ ಪಲ್ಯ ಸಾಂಬಾರುಗಳಿಗೂ ಎಲ್ಲ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಆಗೈತೆ. ಮತ್ತು ಇದೇನಾಗುತ್ತೆ ಅಂದರೆ ಎದೆ ಉರಿದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನೂ ಆಗೋದಿಲ್ಲ. ಹಸಿ ಮೆಣಸಿನ್ಕಾಯಿನ ನಾವೆಲ್ಲಕ್ಕೂ ಯೂಸ್ ಮಾಡೋದ್ರಿಂದ ಅದು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಅದು ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ನಾನು ಅನ್ಕೋತೀನಿ. ದಿಸ್ ಈಸ್ ದ ಬೆಸ್ಟ್ ರೆಮಿಡಿ ಫಾರ್ ಗುಡ್ ಹೆಲ್ತ್ ಅಂತ ಹೇಳ್ಬೋದು. ಅಂದರೆ ಇನ್ನೊಂದೇನೆ ಎಲ್ಲ ಹೆಣ್ಣುಮಕ್ಳಿಗೂ ಇದು ಈಸಿಯೆಸ್ಟ್ ವೇ. ಸೊ ಇದನ್ನು ಕಲ್ಬರ್ನಿ ಒಳಗೆ ಸ್ಟೋರ್ ಮಾಡಿ ಇಡೀ ಒಂದು ವರ್ಷ ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ನೋಡಿದ್ರಲ್ಲ ಇಷ್ಟೊತ್ತು ನಾ ಏನೇನು ಮಸಾಲೆ ಪದಾರ್ಥಗಳನ್ನೆಲ್ಲ ಅಲ್ಲಿ ಇಷ್ಟೊತ್ತು ವಿಡಿಯೋದಾಗ ನೋಡಿದ್ರಲ್ಲ, ಅದು ಇಲ್ಲ ಅಂದ್ರೆ ಒಂದು 15 ಮಸಾಲ ಐಟಮ್ಸ ಒಂದು ನಾವು ಮಸಾಲ ಅಂಗಡಿಗೆ ಹೋಗಿ ಖಾರಕ್ಕೆ ಅಂದರೆ ಎಷ್ಟು ಕೆ ಜಿ ಮೆಣಸಿನ್ಕಾಯಿ ತೊಗೋತಿರಲ್ಲ ಅಷ್ಟು ಕೆ ಜಿಗೆ ಅವ್ರು ಹೇಳಿಬಿಟ್ರೆ ಸಾಕು, ಇಷ್ಟು ಕೆ ಜಿ ಮೆಣಸಿನ್ಕಾಯಿ ಅದಾವ್ರಿ, ಅದಕ್ಕೆ ಆಗುವಷ್ಟು ಮಸಾಲ ಕೊಡ್ರಿ ಅಂತಂದ್ರೆ ಅವರ ಎಲ್ಲ ಅದಕ್ಕೆ ಆಗುವಷ್ಟೆಲ್ಲ ಮಸಾಲ ಕೊಡ್ತಾರೆ. ಅದನ್ನೆಲ್ಲ ಬಂದು ಮನೆಗೆ ಕ್ಲೀನ್ ಮಾಡಿ ಅದಾದಮೇಲೆ ಪ್ರತಿಯೊಂದೂ ನಾವೇನು ಮಾಡ್ಕೋಬೇಕು, ಅದನ್ನ ಬಿಸಿ ಮಾಡ್ಕೋಬೇಕು, ಎಣ್ಣೆ ಹಾಕಿ ಎಲ್ಲ ಹುರ್ಕೊಂಡು ಇಟ್ಕೋಬೇಕು. ನೋಡಿರಿ ಇಲ್ಲಿ ಸಾಸಿವೆ ಹುರಿ ಹಾಕತ್ತಾರ, ನಮ್ಮ ಅತ್ತಿ ಹುರಿ ಹಾತಿದ್ರೆ ಸೊ ನಾನು ವಿಡಿಯೋ ಮಾಡಿದ್ದೆ. ಸೊ ನೋಡಿರಿ ಸಾಸಿವೆ ಆಗಲಿ ಜೀರಿಗೆ ಆಗಲಿ ಸಾಜೀರಿಗೆ ಅಂತ ಚಕ್ಕೆ ಲವಂಗ ಕರಿಮೆಣಸು ಏಲಕ್ಕಿ ಆಮೇಲೆ ಚಕ್ರ ಕಡ್ಡಿ ನೋಡಿರಿ, ಇದು ದಾಲ್ಚಿನ್ನಿ, ಆಮೇಲೆ ಜೀರಿಗೆ ಸಾಸ್ವೆ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೋಬೇಕು, ಕೊಬ್ಬರಿ ಜಾಸ್ತಿ ಹಾಕ್ಕೋಬೇಕು, ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಕೋಬೇಕು. ಅದನ್ನೆಲ್ಲನೂ ಪ್ರತಿಯೊಂದನ್ನು ಹುರ್ಕೋತಾರೆ. ಇನ್ನೊಂದೇನಂದ್ರೆ ಬೆಳ್ಳುಳ್ಳಿ ಹುರ್ಕೋಬಾರ್ದು, ಆಮೇಲೆ ಕೊತ್ತಂಬರಿ ಹಂಗೆ ಹಾಕೋದು. ಉಳಿದಿರೋದೆಲ್ಲ ರಿಮೈನಿಂಗ್ ಐಟಮ್ಸ್ ಏನದಾವಲ್ಲ ಇದ್ರ ವಿಡಿಯೋದಾಗೆಲ್ಲ ಕಂಡಾವ ನೋಡ್ರಿ ನಿಮ್ಗೆ. ಪ್ರತಿಯೊಂದನ್ನು ಎಲ್ಲ ಹುರ್ಕೋಬೇಕು. ಹುರ್ಕೊಂಡು 4 ಕಿಲೋ ಮೆಣಸಿನ್ಕಾಯಿ ತೊಗೊಂಡಿರ್ತಲ್ಲ ಅದಕ್ಕೆಲ್ಲ ಮಸಾಲ ಇದೆಲ್ಲ ರೆಡಿ ಮಾಡಿಕೊಂಡು ಇದ್ರ ಜೊತೆ ಇನ್ನೊಂದಿನ ಕಸ್ತೂರಿ ಮೇಥಿನೂ ಆ್ಯಡ್ ಮಾಡ್ಕೋಬೇಕು. ನಾನು ಅದನ್ನು ಇದ್ರಾಗ ತೋರಿಸಿಲ್ಲ. ಅಲ್ಲಿ ಆಮೇಲೆ ಮರುದಿನ ತೊಗೊಂಬಂದಿಲ್ಲ ನಮ್ಮ ಅತ್ತೆ, ಅದನ್ನು ನಾವು ಮರ್ತಿದ್ವಿ. ಕಸ್ತೂರಿ ಮೇಥಿನ ಹಾಕೊಂಡ್ರೆ ಇನ್ನೂ ಏನು ಮಾಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತದ, ಫುಡ್ ರುಚಿನ ಎನ್ಹ್ಯಾನ್ಸ್ ಮಾಡ್ತೈತದ. ಸೊ ಹಾಗಾಗಿ ನೋಡಿರಿ ಬಿಳಿ ಎಳ್ಳು ಸಹಿತ ಹಾಕೋತಾರೆ ಅದಕ್ಕೆಲ್ಲ. ನೋಡಿರಿ ಇದು ಬಿಳಿ ಎಳ್ಳು ಎಲ್ಲ ಐಟಮ್ಸ್ನು ತೊಗೊಂಬಂದು ಈ ಥರ ನೀಟಾಗಿ ಹುರ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗೆ ಇಡೀ ಒಂದು ವರ್ಷಕ್ಕೆ ಆಗುವಷ್ಟು ಆಗಿಬಿಡ್ತದೆ. ಮತ್ತು ಇನ್ನು ಪದೇ ಪದೇ ಖಾರ ಕುಟ್ಟಿಸ್ಬೇಕನ್ನೋ ತಲೆನೋವು ಇರೋಂಗಿಲ್ಲ. ಮತ್ತು ಇದನ್ನು ಕಲ್ಬರ್ನಿ ಒಳಗೆ ಹಾಕಿಟ್ರೆ ಇದಕ್ಕೆ ಯಾವುದು ಏನೂ ಅಂದರೆ ಹಾಳಾಗೋದಾಗಲಿ ಮತ್ತೊಂದಾಗಲಿ ಏನೂ ಆಗೋಲ್ಲ. ಇಡೀ ಒಂದು ವರ್ಷ ಅಲ್ಲ 2 ಇಯರ್ಸ್ವರೆಗೂ ಜಾಸ್ತಿನೂ ಮಾಡಿಟ್ಕೋತಾರೆ ಕೆಲವೊಬ್ಬರು. ನಾವು ಫ್ರೆಶ್ ಆಗಿರಲಿ ಅಂಥೇಳಿ 4 ನೋಡಿರಿ ಪಲಾವ್ ಎಲೆ ಹಾಕಿದ್ದಾರೆ. ನೋಡಿರಿ ನೀವು ವಿಡಿಯೋ ಫುಲ್ ನೋಡಿದರೆ ಏನೇನು ಐಟಮ್ ಹಾಕ್ಯಾರ ಅಂತೇಳಿ ನಿಮಗೆಲ್ಲ ಗೊತ್ತಾಗ್ತೈತಿ. ನಿಮ್ಗೆ ಇಲ್ಲಿಯೂ ಗೊತ್ತಾಗ್ಲಿಕ್ಕಂದ್ರೆ ನೀವು ಎಷ್ಟು ಕೆ ಜಿ ಅಂದರೆ ಎಷ್ಟು ಜನ ಮನೆಯೊಳಗೆ ಇರ್ತಿರಲ್ಲ ಅಷ್ಟು ಜನಕ್ಕೆ ಎಷ್ಟು ನೋಡಿಕೊಂಡು ನೀವು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ರೆ, ಇಷ್ಟು ಮೆಣಸಿನ್ಕಾಯಿ ಆಗುವಷ್ಟು ಮಸಾಲ ಕೊಡ್ರಿ ಅಂತಂದ್ರೆ ಆ ಮಸಾಲ ಗ್ರಂಥಿ ಒಳಗೆ ಹೋಗಿ ಕೇಳಿದ್ರೆ ಅವರ ಕೊಡ್ತಾರೆ. ಇಲ್ಲಿ ನೋಡಿರಿ ಇದೆಲ್ಲ ಏನು ಬೀಳೋ ಏನು ಮಾಡತ್ತೀನಿ ಏಟಾಗೈತಿ ಈಗ ಟೈಮ್? ಖಾರ ಕೊಟ್ಟವದೇನೇನು ಖಾರ ಕೊಡ್ತಿ? ಟೈಮ್ 11:30 ಆಗೈತಿ ಇನ್ನ ಕೂತಿ ಬೀಳೋದು ಬಟ್ ಹಾಂ ಹಾಸಿನಿ ಹಾಸ್ಕೋಬೇಕಲ್ಲ ಮತ್ತು ನೀವು ಹುಡುಗ್ಬೇಕಲ್ಲ. ಅಯ್ಯ ಏನು ಮಾಡತ್ತಾರ ಅವ್ರು? ನಿನ್ನ ತೆಗಿಯಕಡ. ಮತ್ತು ಇನ್ನೊಂದು ಏನಂತಂದ್ರೆ ಖಾರಕ್ಕೆ ಎಷ್ಟು ನಾವು ಕೊಬ್ಬರಿ ಜಾಸ್ತಿ ಹಾಕ್ತಿವಲ್ಲ ಅಷ್ಟು ಕಲರ್ ಬರುತ್ತೆ. ಮತ್ತು ಪಲ್ಯಕ್ಕೆಲ್ಲ ಹಾಕಿದ್ರೆ ಐತಲ್ಲ ಎಷ್ಟು ಚಂದ ಕಲರ್ ಬರುತ್ತೆ, ಪಲ್ಯ ಟೇಸ್ಟಿ ಆಗಿರ್ತೈತಿ. ಕೊಬ್ಬರಿ ಆದಷ್ಟು ಜಾಸ್ತಿ ಹಾಕೋರಿ. ನೋಡಿರಿ ಇದೆಲ್ಲ ಮಸಾಲ ಮಿಕ್ಸ್ ಮಾಡಿ ಹುರಿದಿರೋದೆಲ್ಲ ಮಸಾಲ ಮಿಕ್ಸ್ ಮಾಡಿ ರಾತ್ರಿ ಹುರ್ಕೊಂಡು ಇಟ್ಕೊಂಡ್ವಿ. ಇದೆಲ್ಲ ಹುರ್ಕೋಬೇಕಂದ್ರೆ 1 hour ಆಗುತ್ತೆ. ನಾವು ಮತ್ತು ಮಾರನೇ ದಿನ ಏನು ಮಾಡಿದ್ವಿ, ಇದು ಅಲ್ಲ ಹಸಿ ಎಲ್ಲ ಒಂದು ಹಾಕಬೇಕು. ಹಸಿ ಎಲ್ಲನೂ ಹಾಕಿದ್ವಿ. ಮತ್ತು ಉಪ್ಪಿನ ಪ್ಯಾಕೆಟ್ ಅಂತೂ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಇಷ್ಟೆಲ್ಲ ಐಟಮ್ಸು ಜೊತೆಗೆ ಉಪ್ಪು ಅಲ್ಲ ಕಸ್ತೂರಿ ಮೇಥಿ ಉಳ್ಳಾಗಡ್ಡಿನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಆಮೇಲೆ ಇದು ಕರಿಮೆಣಸು ಲವಂಗ ಅದೊಂದು ಇದ್ರಾಗ ತೋರಿಸಿಲ್ಲ. ಇಷ್ಟು ಎಕ್ಸ್ಟ್ರಾ ಇದ್ರೊಳಗೆ ಇಲ್ಲದೇ ಇರೋ ಪದಾರ್ಥ ಅದು, ಅಂದ್ರೆ ನಂಗೆ ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನೀವು ಆ್ಯಡ್ ಆನ್ ಮಾಡ್ಕೋಬೇಕು. ಸೊ ನಿಮ್ಗೆ ಇದು ಯಾರಿಗಾದರೂ ಬೇಕು ಅಂತಂದ್ರೆ ವಿಡಿಯೋ ನೋಡಿದವ್ರಿಗೆ ಯಾರಿಗಾದರೂ ಬೇರೆ ಎಲ್ಲೆಲ್ಲವರು ವಿಡಿಯೋ ನೋಡೋರು ಬೆಂಗಳೂರು ಬೇರೆ ಕಡೆ ಇದ್ದವರೆಲ್ಲ ನೋಡಿ ಇದು ಬೇಕು ಅಂದ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ.
ಸೊ ನಾನು ನಿಮಗೆ ಹೋಮ್ ಮೇಡ್ ಮಾಡಿಬಿಟ್ಟು ಫ್ರೆಶ್ಶಾಗಿ ನಿಮಗೆ ಡೆಲಿವರಿ ಕೊಡ್ತೀವಿ ನೀವಿರೋ ಜಾಗಕ್ಕನ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ ಯಾರಿಗೆ ಬೇಕಂತೇಳಿ ನೋಡಿರಿ. ಇದೆಲ್ಲ ಆಗಿ ಮರುದಿನ ಅಲ್ಲಿ ಹೋಗಿ ಕುಟ್ಟಿಸ್ಕೊಂಬರ್ಬೇಕು. ಅಂದ್ರೆ ಖಾರದ ಅಂಗಡಿಗೆ ಹೋಗಿ ಖಾರ ಕುಟ್ಸ್ಕೊಂಬರ್ಬೇಕು. ಕುಟ್ಸ್ಕೊಂಬಂದ್ಮೇಲೆ ನೋಡಿರಿ ಖಾರ ಎಷ್ಟು ಚಂದ ಕಲರ್ ಬಂದೈತೆ ಅಂಥೇಳಿ, ಸೂಪರಾಗಿ ಕಲರ್ ಬಂದೈತೆ ನೋಡಿರಿ. ಇದನ್ನು ಅಡಿಗೆಗೆ ಹಾಕಲಿ, ಈ ಅಡಿಗೆ ಹಾಕಿ ಪಲ್ಯ ಗಿಲ್ಯ ಮಾಡಿದ್ರೆ ಯಮ್ಮಾಗಿರ್ತದೆ. ಮತ್ತು ಏನಂದ್ರೆ ಏನೂ ಬೇಡಪ್ಪ ನಮಗೆ ಬೇಸರ ಆಗೈತಿ ಅಂತಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟಾಗಿರ್ತೈತಿ. ನೋಡಿರಿ ಕಲ್ಬರ್ನಿ ಈ ಥರ ಎಲ್ಲ ಹಾಕಿ ಮ್ಯಾಲೆ ಈ ಥರ ಕಟ್ಟಿ ನಮ್ಮ ಅತ್ತೆ ನೀಟಾಗಿ ತೆಗೆದಿಟ್ಬಿಟ್ಟ. ಇದು 1 ವರ್ಷ ನಿಶ್ಚಿಂತೆ ನೋಡಿರಿ, ಟೆನ್ಷನ್ ಇಲ್ಲ ನಮಗೆ. ಮತ್ತು ಮುಂದಿನ ವರ್ಷ ಬ್ಯಾಸ್ಗ್ಯಾಗನ ಖಾರ ಕುಟ್ಟಿಸ್ಬೇಕು. ಸೊ ನೋಡಿರಿ ಯಾರಿಗಾದ್ರೂ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ನಾನು ನಿಮಗೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತೀನಿ. ಫರ್ದರ್ ನಾವು ಮಾತಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.